ಒಂದು ಕತೆ ನನಗೆ ವಿಶೇಷ ಅನಿಸಿದ್ದು ಅಂಗುಲಿಮಾಲ್ ಕತೆ. ನಮ್ಗೆಲ್ಲರೂ ಗೊತ್ತಿರೋ ಕಥೆನೇ ಅದು. ಅಂಗುಲಿಮಾಲ ಅವನು 100 ಜನನ ಕೊಲ್ತೀನಿ ಅಂತ ತೀರ್ಮಾನ ಮಾಡಿದ. ಹರಕೆ ಹೊತ್ಕೋತಾರಲ್ಲ, ಹೊತ್ಕೊಂಡ. ಜನನ ಕೊಂದಾಗ ಎಣಿಸ್ಬೇಕಲ್ಲ, ಎಣಿಸೋಕ್ಕಾಗಲ್ಲ ಅಂತ ಅವ್ರ ಬೆರಳುಗಳನ್ನೆಲ್ಲ ಮಾಲೆ ಮಾಡಿ ಕೊಳ್ಳಿಗೆ ಹಾಕೊಂಡಿದ್ದ. ಅಂಗುಲಿಮಾಲ ಆಗಿದ್ದ. 99 ಜನನ ಕೊಂದು ಹಾಕಿದ್ದಾನೆ. ಮಹಾಕ್ರೂರಿ ಆಗಿದ್ದಾನೆ. ಅವ್ರ ಅಮ್ಮ ಕೂಡ ಹೋಗ್ತಾ ಇಲ್ಲ ಕಾಡಲ್ಲಿ. ಆಗ ಬುದ್ಧ ಹೋದ್ನಂತಲ್ಲಿ. ಈ ಕತೆ ಬಹಳ ಚಂದ. ಇದು ನಾವು ಕಲಿಸೋದು ಬೇರೆ ರೀತಿ ಕಲಿಸ್ತೀವಿ. ಕಾಡಲ್ಲಿ ಹೋಗ್ಬೇಕಾದ್ರೆ ಜನ ಬೇಡ ಅಂದ್ರು. ಬುದ್ಧ ಹೋಗ್ಬೇಡ, ರಾಕ್ಷಸ ಆಗ್ಬಿಟ್ಟಿದ್ದಾನ ಅವನೀಗ, ತನ್ನ ತಾಯಿನೇ ಕೊಲ್ತಾನೆ, ಹೋದ್ರೆ ನೀನು ಕೊಂದ್ಬಿಡ್ತಾನೆ ಅಂತ. ತಕ್ಷಣ ಬುದ್ಧ ಹೇಳುವಂತ ಮಾತು, ಆಗ ನಾನು ಹೋಗ್ಲೇಬೇಕು ಅಂತ. ಯಾಕೆ ಅಂದ್ರೆ ಇನ್ನೂ ಎಷ್ಟು ದಿವಸ ಅವನ ಹೃದಯದಲ್ಲಿ ಕ್ರೌರ್ಯ ಇಟ್ಕೊಂಡಿರ್ಬೇಕು ಅವನು. ನಾನು ಹೋದ್ರೆ ಕೊಂದ್ಬಿಡ್ತಾನ, ಹರಕೆ ಮುಗಿತಾನೂರು, ಅವ್ನ ಕ್ರೌರ್ಯ ಶಾಂತಿ ಆಯ್ತಲ್ಲ, ಹಾಗಾರು ಆಗ್ಲಿ, ಹೋಗ್ತೇನೆ ಅಂತ ಹೋಗ್ತಾನೆ. ಅವ್ರ ಹತ್ರ ಹೋದಾಗ ಅಂಗುಲಿಮಾಲ್ ಖಡ್ಗ ಹಿಡ್ಕೊಂಡ್ ಬರ್ತಾನೆ. ನೋಡ್ತಾನೆ ಸನ್ಯಾಸಿ. ಅವನ ಕಣ್ಣಲ್ಲಿ ಇರುವಂತಹ ಪ್ರೀತಿ ಅಂತಃಕರಣ ಒಸರ್ತಾ ಇದೆ. ಕೊಲ್ಲಲ್ಲ ಸರ್ ಅವನು, ಖಡ್ಗ ಹಿಡ್ಕೋತಾನೆ. ಯಾರು ಹೇಳಿಲ್ವಾ ನಿನಗೆ ಬರಬೇಡ ಅಂತ ಹೇಳಿ? ಒಂದ್ ಹೆಜ್ಜೆ ಮುಂದಿಟ್ರೆ ಕೊಂದ್ ಬಿಡ್ತೀನಿ ಅಂತ ಹೆದರ್ಸ್ತಾನೆ, ಕೊಲ್ಲಲ್ಲ. ಬುದ್ಧ ಹೇಳ್ತಾನೆ, ನಾನು ಸಾಯೋಕೆ ಬಂದಿದ್ದೇನೋ ಮಾರಾಯ, ಬಂದ್ಬಿಡು ನನ್ನ. ಆದ್ರೆ ಒಂದು ಪ್ರಶ್ನೆ ಇದೆ ನನಗೆ, ಸಾಯೋದಕ್ಕಿಂತ ಮೊದಲು ಇಚ್ಛೆ ಪೂರೈಸ್ಬೇಕು. ನೀ ಮಾಡ್ತೀಯಾ ಅಂತ. ಏನ್ ಇಚ್ಛೆ ನಿಂದು? ನೀನ್ ನಿಂತಿದ್ದೀಯಲ್ಲ ಮರ, ಅದ್ರೊಂದು ಕೊಂಬೆ ಕತ್ತರಿಸ್ಕೊಡ್ತೀಯಾ? ಅಷ್ಟೇ ತಾನೆ? ಠಕ್ ಅಂತ ಕೊಂಬೆ ಕತ್ತರಿಸ್ತಾನೆ. ನೀನ್ ಬಹಳ ಅವಸರದ ಮನುಷ್ಯಪ್ಪ ನೀನು. ಕೊಂಬೆ ಕತ್ತರಿಸ್ಬಿಟ್ಟು ಅದು ಅಂಟಿಸ್ಬಿಡು ವಾಪಸ್ಸು ಅಂತ. ಅಣ್ಸಕ್ ಬರಲ್ಲ, ಅದು ಕತ್ತರಿಸಿದ್ರೆ ಮುಗೀತು ಅಂತ ಅಂಗುಲಿಮಾಲ್ ಹೇಳ್ತಾನೆ. ಆಗ ಬುದ್ಧ ಹೇಳುವಂತ ಮಾತ್ರ ನಾವು ಯಾವತ್ತೂ ಮರಿಬಾರ್ದು ಸರ್. ಹೇಳ್ತಾನೆ, ಅಯ್ಯ, ಈಗಾಗಲೇ 999 ಜನನ ಕೊಂದಿದ್ದೀಯ, ಒಬ್ಬರನ್ನಾದ್ರೂ ಬದುಕ್ಸೋಕೆ ಸಾಧ್ಯ ಇದೆ ನಿನಗೆ? ಯಾವುದನ್ನು ಸೃಷ್ಟಿ ಮಾಡೋಕೆ ಸಾಧ್ಯ ಇಲ್ವೋ ಅದನ್ನ ನಾಶ ಮಾಡೋ ಅಧಿಕಾರ ನಿನಗಿಲ್ಲ. ಎಷ್ಟು ಚಂದ ಮಾತು. ಯಾವುದನ್ನ ಸೃಷ್ಟಿ ಮಾಡೋಕೆ ಸಾಧ್ಯ ಇಲ್ವೋ ನಾಶ ಮಾಡೋಕೆ ಸಾಧ್ಯ ಇಲ್ಲ. ತಕ್ಷಣ ಅಂಗುಲಿಮಾಲ್ ನನ್ನ ಖಡ್ಗ ಕೆಳಗೆ ಹೋಗುದು, ಕಾಲು ಹಿಡ್ಕೊಂಡು, ನಾನು ಖಡ್ಗ ಇಲ್ಲದೆ ಕೊಂದ್ಬಿಟ್ಟೆ ನೀನು ಅಂತ ಹೇಳ್ತಾನೆ. ಇದು ಇಲ್ಲಿವರೆಗೂ ಕತೆ ಗೊತ್ತಿದೆ ನಮಗೆ, ಅದ್ರ ಮುಂದಿನ ಕತೆ ಬಹಳ ಜನ ಗೊತ್ತಿಲ್ಲ. ಅಂಗುಲಿಮಾಲ್, ನಾನು ಬರ್ತೀನಿ, ನೀನು ಹಿಂದೆ ಬರ್ತೀನಿ ಅಂತಾನೆ ಬುದ್ಧನಿಂದ ಶಿಷ್ಯಾಗಿ. ಬರೋಕ್ಕಾಗಲ್ಲ ಅಂತಾನು. ಏನ್ ಮಾಡ್ಬೇಕು? ನೀನು ಇಲ್ಲೇ ಇರಬೇಕು, ಸುತ್ತಮುತ್ತ ಹಳ್ಳಿಯಲ್ಲಿ ಕೆಲಸ ಮಾಡ್ಬೇಕು, 3 ವರ್ಷ ಸೇವೆ ಮಾಡ್ಬೇಕು. ಅವ್ರು ಬೈತಾರೆ, ನಿನ್ನ ಬೈತಾರೆ, ಹೊಡಿತಾರೆ. ಅತ್ಯಂತ ಪ್ರೀತಿಯಿಂದ ಸೇವೆ ಮಾಡ್ಬೇಕು. ಆಗ ಮಾಡಿ 3 ವರ್ಷ ಕಳೆದ್ಮೇಲೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಆ ಊರಿಗೆ ಹೋದ ಜನ ಬಿಡ್ತಾರೆ ಸರ್. ಅಂತ ಮೊದಲು ಕೊಂದು ಹಾಕಿದ್ದಾನೆ ಇವನು. ಕಲ್ಲು ಹೊಡಿತಾರೆ, ಉಪವಾಸ ಮಾಡ್ತಾರೆ. ಅವ್ನು ಬೇಜಾರು ಮಾಡ್ಕೊಳ್ಳಾರ್ದು ಎಲ್ಲ ಕಸ ಗುಡಿಸ್ತಾನೆ, ಮನೆ ಎಲ್ಲ ಕೆಲಸ ಮಾಡ್ತಾನೆ. ಒಂದು 6 ತಿಂಗಳ ಜನ ಒಳ್ಳೆ ಮನುಷ್ಯ ಪಾಪ ಅಂತಾರೆ. 2 ವರ್ಷ ಆಗೋದ್ರೊಳಗೆ ಆ 3-4 ಹಳ್ಳಿಗಳಿಗೆ ಅತ್ಯಂತ ಅನಿವಾರ್ಯವಾದಂತ ವ್ಯಕ್ತಿ ಆಗ್ಬಿಡ್ತಾನೆ. ಅಷ್ಟು ಪ್ರೀತಿ. ಆಗ ಬುದ್ಧ ಬಂದು ಕರ್ಕೊಂಡು ಹೋಗ್ತಾನೆ, ಅವ್ನು ಸನ್ಯಾಸಿಯಾಗಿ ಮಾಡ್ಕೊತಾನೆ. ಅಲ್ಲ, ಡಿ.ವಿ.ಜಿಯವರಾಗ್ಲಿ ಮಾಸ್ತಿಯವರಾಗ್ಲಿ ಇದನ್ನ ಮೆಚ್ಚಿದ್ದಲ್ಲಿ ಯಾಕೆಂತ ಅರ್ಥ ಆಗ್ತದೆ. ಎಂತ ತತ್ವ ಇದೆ ಇದರಲ್ಲಿ.